ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಲಭೆಯನ್ನ ದೆಹಲಿಯಲ್ಲಿ ಎಬ್ಬಿಸಿದಂತಹ ಈ ಗಲಭೆ ಪ್ರಕರಣದಲ್ಲಿ ಆರೋಪಿಗಳಾಗಿ ನಿಂತ್ಕೊಂಡಂತಹ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಬೇಲ್ ನಿರಾಕರಣೆ ಏನು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆಗಿತ್ತು. ಸೊ ಬೇಲ್ ನಿರಾಕರಿಸಿದ್ದಕ್ಕೆ ಜೆಎನ್ಯುನಲ್ಲಿ ಪ್ರತಿಭಟನೆ ಅಂತೆ. ಹೇಗಿರಬೇಕು ಅಂತ ಯೋಚನೆ ಮಾಡಿ. ಪ್ರತಿಭಟನೆ ವೇಳೆ ಮೋದಿ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಘೋಷಣೆಯನ್ನ ಕೂಗಿದ್ದಾರೆ. ಶಾ ಸಮಾಧಿಯನ್ನ ಹೂಡ್ತಾರಂತೆ ಅವರು. ಉಮರ್ ಖಾಲಿದ್ ಶಾರ್ಜಿಲ್ ಬೇಲ್ ನಿರಾಕರಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದದು. ಅಂದ್ರೆ ಇವರಿಗೆ ಕಾನೂನಿನ ಬಗ್ಗೆ ಯಾವ ಗೌರವಗಳು ಕೂಡ ಇಲ್ಲ. ಇವ್ರು ಏನು ಹೇಳ್ತಾರೆ ಅದು ನಡಿಬೇಕು. ಈ ಮಾನಸಿಕತೆಗೆ ಬೆಂಬಲ ಕೊಟ್ಕೊಂಡ್ಬಿಟ್ಟು ಅವತ್ತು ಜೆಎನ್ಯುಗೆ ಹೋಗಿದ್ರಲ್ಲ, ಅವರು ಮೂರ್ಖರು. ಆ್ಯಕ್ಚುಲಿ ಅವರು ಓಟಿಗೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದಂತೂ ಸ್ಪಷ್ಟ ಇರುತ್ತೆ. ಈ ಮಾನಸಿಕತೆಯ ಬಗ್ಗೆ ಪ್ರಗತಿಪರವರು ಅಂತ ಚಿಂತಕರು ಅಂತ ಹೇಳಿಸ್ಕೊಳ್ತಾರಲ್ಲ, ಎಲ್ಲಿದ್ದೀರಾ? ಯಾರು ಮಾತನಾಡೋದೇ ಇಲ್ಲ. ಯಾವ ಬಿಲದಲ್ಲಿ ಹೋಗಿ ಅಡ್ಕೊಂಡು ಕೂತಿದ್ದೀರಾ? ಮಾತನಾಡಿ. ಈ ರೀತಿಯಾಗಿ ಹೇಳುವಂಥವ್ರು, ಈ ರೀತಿಯಾಗಿ ನಡ್ಕೊಳ್ಳುವಂಥವ್ರು, ಈ ದೇಶದ ಕಾನೂನಿಗೆ ಗೌರವ ಕೊಡದೆ, ಈ ದೇಶದ ಕಾನೂನು ಏನು ಹೇಳ್ತಾ ಇದಕ್ಕೆ ತಕ್ಕಂತೆ ನಡ್ಕೊಳ್ಳೋದೇನೆ, ಅದಕ್ಕೆ ವಿರುದ್ಧವಾಗಿ ಈ ರೀತಿಯಾಗಿ ಸಮಾಧಿಯನ್ನು ಅಗಿತೀವಿ ಅಂತ ಹೇಳ್ಕೊಡಾಡ್ತಾರಲ್ಲ, ಏನು ಹೇಳ್ಬೇಕು ಹೇಳಿ ಇದಕ್ಕೆ? ನನ್ನ ಸಹೋದ್ಯೋಗಿ ಈಗ ದೆಹಲಿಯ ಪ್ರತಿನಿಧಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಹೇಳೋಣ ಇದಕ್ಕೆ ಅಂತ? ನಡ್ಕೊಂಡಂಥ ರೀತಿ, ಇವಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಈಗ ಇವ್ರು ನಡ್ಕೊಳ್ಳುವಂಥ ರೀತಿ ಯಾರು ಇನ್ನೂ ಬೆಂಬಲ ಕೊಟ್ಟಿಲ್ವಾ ಅಂತ? ಪಾಪ ಮೋಸ್ಟ್ಲಿ ಹೋಗ್ಬೋದಿತ್ತೇನೋ ಜೆಎನ್ಯುಗೆ. ಅರುಣ್, ನೋಡಿ, ಇಲ್ಲಿ ಎರಡು ವಿಚಾರಗಳನ್ನ ನಾವು ಗಮನಿಸಬೇಕು. ಒಂದು, ಉಮರ್ ಖಾಲಿದ್ ಸೇರಿದಂತೆ ಶಾರ್ಜಿಲ್ಗೆ ಜಾಮೀನು ನಿರಾಕರಣೆಯನ್ನ ಮಾಡಿದಂತಹ ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿರುವಂತದ್ದು. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವಶ್ರೇಷ್ಠ ಕೋರ್ಟ್ ಅಂತ ನಾವು ಸುಪ್ರೀಂ ಕೋರ್ಟ್ ಅನ್ನ ಭಾವಿಸ್ತೀವಿ. ಆ ಒಂದು ಕೋರ್ಟ್ ಕೊಟ್ಟಂತ ಆದೇಶವನ್ನ ಕೂಡ ಪರಿಪಾಲನೆ ಮಾಡಿದಂತಹ ಒಂದು ಮನಸ್ಥಿತಿ. ಮತ್ತೊಂದು, ಈ ಒಂದು ಪ್ರತಿಭಟನೆಗಳು ನಡೆಸಬೇಕಾದಂತ ಸಂದರ್ಭದಲ್ಲಿ ಕೂಗಿರುವಂತಹ ಘೋಷಣೆಗಳು ಎಂತದ್ದು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ನಿನ್ನೆ ರಾತ್ರಿ ನಡೆದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನೆ ಕೂಗ್ತಾ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಇಬ್ಬರ ದೇಹಗಳನ್ನ ಜೆಎನ್ಯು ಕ್ಯಾಂಪಸ್ ನಲ್ಲೇ ಹೂಳುತ್ತೇವೆ, ಅವ್ರನ್ನ ಹುಗುದಾಕ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಘೋಷಣೆಗಳನ್ನ ಕೂಗಿರುವಂತದ್ದು ಸಾಕಷ್ಟು ಆಕ್ಷೇಪಗಳಿಗೆ ಈಗ ಕಾರಣ ಆಗಿರುವಂತದ್ದು. ಒಂದು, ಪ್ರಧಾನಿಯಂತಹ ಹುದ್ದೆಯನ್ನ ಗೌರವಿಸದೇ ಇರುವಂತದ್ದು, ಮತ್ತೊಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ಕೂಡ ಗೌರವಿಸದೇ ಇರುವಂತಹ ಸನ್ನಿವೇಶಗಳು ಈ ಪ್ರತಿಭಟನೆಯಲ್ಲಿ ಕಂಡಿರುವಂತದ್ದು. ಸೊ ಈ ಪ್ರತಿಭಟನೆ ವಿರುದ್ಧ ಸಾಕಷ್ಟು ಆಕ್ಷೇಪಣೆಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದ್ರೂ ಸಮಸ್ಯೆಗಳಿದ್ರೆ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಪರಿಶೀಲನೆಗೆ ಅಥವಾ ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಆದ್ರೆ ಈ ರೀತಿಯಾದಂತ ಪ್ರತಿಭಟನೆಗಳನ್ನ ಮಾಡುವಂತದ್ದು ಬಹುಶಃ ಕಂಟೆಂಪ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಇದು ಯಾವುದನ್ನು ಕೂಡ ಪರಿಗಣಿಸದೆ ಈ ರೀತಿಯಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಯೂನಿವರ್ಸಿಟಿಯಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಯೂನಿವರ್ಸಿಟಿಯ ಒಂದು ಏನು ಹೆಗ್ಗಳಿಕೆ ಇತ್ತು ಅದಕ್ಕೂ ಕೂಡ ಮಾಡ್ತಾ ಇರುವಂತ ದೊಡ್ಡ ಡ್ಯಾಮೇಜ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.